ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹ್ಯಾಪಿ ಮಹಾಶಿವರಾತ್ರಿ ಹಬ್ಬ. ಎಲ್ಲ ಹೇಗಿದ್ದೀರಾ? ನಾನು ಮಾತ್ರ ಸಖತ್ತಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನೆನ್ನೆ ತಾನೇ ವ್ಯಾಲೆಂಟೈನ್ಸ್ ಡೇ ಮುಗ್ದೈತೆ. ಇರುತ್ತಲ್ಲ ಕಹಿ ಘಟನೆಗಳು, ಸ್ವಲ್ಪ ಮೆಮೊರೀಸ್ ಎಲ್ಲ ಅವಾಗವಾಗ ಫ್ಲ್ಯಾಶ್ ಆಗ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಓಕೆ, ಇವತ್ತು ಮಹಾಶಿವರಾತ್ರಿ ನೋಡುವ. ಇವತ್ತೇನು ನಮ್ಮ ಮನೇಲಿ ಅಷ್ಟು ಗ್ರ್ಯಾಂಡಾಗೇನು ಸೆಲೆಬ್ರೇಷನ್ ಇಲ್ಲ, ಸಿಂಪಲಾಗಿ ಮಾಮೂಲಿ ಪೂಜೆ ಗೀಜೆ ಎಲ್ಲ ಮಾಡ್ತಾರೆ. ಇವತ್ತು ಸ್ಪೆಷಲ್ ಏನು ಮಾಡಿದ್ದಾರೆ ನಮ್ಮಮ್ಮ ಅಂದರೆ, ಹಬ್ಬದ ದಿನ ಬನ್ನಿ ತೋರಿಸ್ತೀನಿ. ಮದರಿಂಗಿಯಾ ಮೀಟಿಂಗ್ ಮಾಡ್ತಾವ್ರೆ ಪಕ್ಕದ ಮನೆ ಆಂಟಿ ಜೊತೆ ನಮ್ಮಮ್ಮ ಮೀಟಿಂಗ್ ಮಾಡ್ತಾವ್ರೆ ಬೆಳಗ್ಗೆ. ಓಡ್ ಬಂದೆ. ಮಮ್ಮಿ ಏನು ಮಾಡಿದ್ಯಾ ನಾಷ್ಟ? ಉಪ್ಪಿಟ್ಟು ಕೇಸರಿ ಬತ್ತು. ಇವತ್ತು ಶಿವರಾತ್ರಿ ಹಬ್ಬ. ಶಿವರಾತ್ರಿಗೆ ಅನ್ನ ಮಾಡಂಗಿಲ್ಲ ಇವತ್ತು. ಅದಕ್ಕೆ ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟು, ರವೆ ಉಪ್ಪಿಟ್ಟು, ಸಾವಿಗೆ ಉಪ್ಪಿಟ್ಟು, ಬರೀ ಉಪ್ಪಿಟ್ಟು. ಯಾಕೆ ಅನ್ನ ತಿನ್ನಬಾರ್ದಾ? ಅನ್ನ ತಿನ್ನಂಗಿಲ್ಲ, ಉಪವಾಸ ತಾನೇ ಇರ್ತಾರೆ. ಅದಕ್ಕೆ ಉಪವಾಸ ಇರ್ತಾರೆ ಅಂತಾನೆ ಉಪ್ಪಿಟ್ಟು. ಮಮ್ಮಿ ಏನು ಮಾಡಿದ? ಉಪ್ಪಿಟ್ಟು. ಮಮ್ಮಿ ಏನ್ರಲ್ಲಿ ಮಾಡಿದ್ದೀನಿ ನೋಡ್ದ ಉಪ್ಪಿಟ್ಟು? ನಾನು ಕುಕ್ಕರಲ್ಲಿ ಮಾಡ್ತೀನಿ. ಯಾರಾದರೂ ಕುಕ್ಕರಲ್ಲಿ ಉಪ್ಪಿಟ್ಟು ಮಾಡ್ತೀರಾ? ಕಾಮೆಂಟ್ ಮಾಡಿ. ನಮ್ಮ ನಂಗೆ ಕೆಲ್ಸಕ್ಕೆ ಟೈಮ್ ಆಗುತ್ತಲ್ಲ ಅಂತ ಕುಕ್ಕರಲ್ಲಿ ಹಾಕ್ಬಿಟ್ಟು ಕೂಗಿಸ್ಬಿಟ್ಟವ್ರು ಉಪ್ಪಿಟ್ಟನ್ನ. ಏನೇನೆಲ್ಲ ಮಾಡ್ತಾರೆ ಸರ್ಕಸ್ ಯಪ್ಪ. ಇದೇನು ಪಕ್ಕದಲ್ಲಿ? ಅದು ಕೇಸರಿ ಬಾತ್, ಸ್ವಲ್ಪ ನಿಮ್ಗೆ ಏನ್ ಗೊತ್ತಾ, ನಾವು ಕ್ಲೀನ್ ಸೂಪರ್ ಆಗೈತೆ ಮಮ್ಮಿ, ಸಕ್ಕತ್ತಾಗೈತೆ ಮಮ್ಮಿ, ಸಕ್ಕತ್ತಾಗೈತೆ ಮಮ್ಮಿ, ಸೂಪರ್ ಆಗೈತೆ ಮಮ್ಮಿ, ಸಮಾಧಾನ ಐತೆ ಮಮ್ಮಿ. ಇವತ್ತು ಮಹಾಶಿವರಾತ್ರಿ, ವಿಶ್ ಮಾಡಿ ಎಲ್ಲರಿಗೂ. ಹ್ಯಾಪಿ ಶಿವರಾತ್ರಿ. ಅಷ್ಟೇ, ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆಮೇಲೆ ಶಿವರಾತ್ರಿ ಅದೇನೋ ಬರಲ್ಲ, ಇನ್ನು ಎರಡೇ ಭಾಷೆ ಬರೋದು. ಇವತ್ತು ನಮ್ಮ ಅಪ್ಪಂದು ಬರ್ಡೇ ಇದೆ. ನೋಡುವ, ಸಾಯಂಕಾಲ ನಮ್ಮ ಅಪ್ಪಂಗೆ ಸರ್ಪ್ರೈಸ್ ಇದೆ. ಈಗಲೇ ಹೇಳಲ್ಲ, ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ. ಸಂಜೆ ನೋಡೋರಂತೆ ನೀವೇ ತೋರಿಸ್ತೀವಿ. ಏನು ದೊಡ್ಡ ಸರ್ಪ್ರೈಸ್ ಏನಿಲ್ಲ, ಚಿಕ್ಕ ಸರ್ಪ್ರೈಸ್. ನೋಡೋಣ ಹೆಂಗಿರುತ್ತೆ. ನಮ್ಮಪ್ಪ ಎಷ್ಟು ಖುಷಿ ಪಡ್ತಾರೆ ನೋಡುವ. रुको जरा सबर करो. ಹೇಳಪ್ಪ, ತಗ್ಗೇದೇಲೆಯನ್ನು ಡೈಲಾಗ್ ಹೇಳು. ತೆಗಿಯಲ್ಲ, ಅದು ಹಚ್ಬೇಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. 50 ವರ್ಷ ಕರೆಕ್ಟ್ ಆಗಿ. 50 ವರ್ಷ ತಾಕ್ಸ್ಕೊಬರ್ತೀವಿ. 50 ವರ್ಷ ಕರೆಕ್ಟ್ ಆಗಿ. ಅಂಕಲ್ 50 ಹಾಫ್ ಸೆಂಚುರಿ. ಅಂಕಲ್ ಕೇಕು ಅಲ್ಲಿ ನೋಡಿ, ಇಲ್ಲಿ ಟ್ಯಾಲೆಂಟ್ ಅದು. ಕೆಲಸ ಎಲ್ಲ ಈಸಿ ಆಗುತ್ತೆ ಅಂತ ಹೇಳ್ತಾರೆ ಡೈರೆಕ್ಟರ್ಸ್ ಕೆಲಸ. ಸೊ ಹಿಯರ್ ಆರ್ ದ ಎಕ್ಸಾಂಪಲ್ಸ್. ತುಂಬಾನೇ ಚೆನ್ನಾಗಿ ಆಂಟಿ ರವಿ ಅಂತ ಹೇಳಿ ಸುಳ್ಳು ಹೇಳ್ತಾವನೆ. ಇವನ್ ಬರ್ತಾನೆ, ಇವನ್ಗೆ ಏನ್ ಅನ್ಸಲ್ಲ ಅವನಿಗೆ. ನೆಕ್ಸ್ಟ್ ಟೈಮ್ ಬಿರಿಯಾನಿ ತಿಂದಿಟ್ಬಿಡಿ. ಅಲ್ಲ ಏನ್ ಬರ್ತಾಯಿಲ್ಲ ಅಕ್ಕ, ಅವ್ರು ಚರ್ರಿನೇ ಕೊಟ್ಟಿಲ್ಲ ಅವರು. ಅದೇನದು? ಓ ಬೊಬ್ಬ ಲಾಟ್ರಿ. ನೋಡು ಅಂಕಲ್ ಚಿಪ್ ನೋಡಿ ಇಲ್ಲಿ ಹೆಂಗ್ ಚಿಪ್ತವನೆ. ಅದೆಲ್ಲ ಮಾರ್ವಾಡಲ್ಲಿ ಇಟ್ಟಿದ್ದೀನಿ, ಬಿಡಿಸ್ಕೊಳಕ್ ಕಾಸಿಲ್ಲ. ಅವ್ನು ನಿಕ್ಕೊಂಡ, ಅವ್ನ ನ್ಯಾಯಗ್ರಲ್ಲಿ ಇಕ್ಕೊಂಬಿಟ್ಟ. ಇಷ್ಟು ದಪ್ಪದ ಹೊತ್ತು ತಂದಿದ್ದಿಲ್ಲವ, ಕರೆಕ್ಟಾಗಿರುತ್ತೆ. ಇಲ್ಲ
ಮಿಸ್ಟೇಕ್ ಆಗೈತ್ರಿ ಸರ್. ಅನ್ಮೇಷ ಎಲ್ಲ ಕೇಸು ಕ್ರೈಮ್ ಥ್ರಿಲ್ಲರ್ ಆಗಿರೋದಿಲ್ಲ. ಹೇಳಪ್ಪ ಡ್ಯಾನಿಂದನೂ ನಿನ್ನ ಟೈಮ್ ಸರಿ ಹೋಗ್ಲಿ. ನೀವ್ ಯಾಕೆ ನಮಸ್ಕಾರ ತಗೋ. ಹಾಕು ಮನೆ ಡ್ಯಾಡಿಗೆ. ತೆಗಿ ಅದು ಕವರ್. ಹಾಕು ಮನೆ ನೀನೆ. ಕವರ್ ತೆಗಿ, ನೀನೇ ಹಾಕೋಪ್ಪ. ಬೇಡ ನೀನೆ ಹಾಕು ಮನೆ. ಇರ್ಲಿ ಸುಂದರಿ ಆಮೇಲೆ ತಗೊಳ. ಸೇಫ್ಟಿ ಹಾಕಣ್ರಿ ಕೈಗೆ. ಹಾಕೊಂತ ಸೇಫ್ಟಿ. ಏನೋ ಇವ್ರು ಹೇಳಿದ್ರೆ. ಮಾಡ್ತಾನೆ ಅಲ್ಲ ಆಂಟಿ ಒಂದ್ ಎಳ್ಳಿಟ್ಟು ಹೊಡೆದ್ಬಿಟ್ಟು ಕೊಡ್ತಾರೆ ಅಂಕಲ್ ಡ್ರಾಪ್ ಟೆಸ್ಟ್ ಮಾಡ್ತಾನೆ. ನೀರಲ್ಲೆಲ್ಲ ಹಾಕಿ ಟ್ರಸ್ಟ್ ಮಾಡ್ತಾನೆ ನೋಡಿ ಅವನು. ಚೆನ್ನಾಗಿಲ್ಲ ಅಂದ್ರೆ ವಾಪಸ್ ಕೊಡೋದು ಹೆಂಗ್ರಿ ಈಗ ತಂದಿರತ್ತಾನೆ. ನಿಜವಾಗ್ಲೂ ಥ್ರಿಲ್ಲಿಂಗ್ ಆಗಿದೆ ಸರ್. ಆನಂದನ ತಾಳಲಾರೆ. ಪ್ರಾಜೆಕ್ಟ್ ಈ ಒಂದು ವೆಬ್ ಸೀರೀಸ್ ನೀವು ಹಾಕೋದೇ ಬೇಡ. ಪುಷ್ಪ ತಗ್ಗೆದೆಲೆ. ಅಲ್ಲಿ ತೂತ್ ಮಾಡ್ಬೇಕಾ? ಕರೆಕ್ಟ್ ಆಗೈತಾ? ಏ ಕರೆಕ್ಟ್ ಆಗಿ ನಮ್ಮ ಸೈಜು ಕರೆಕ್ಟ್ ಆಗಿ ಬಿಟ್ಬಿಟ್ಟವಳೆ ಕೈದು. ಜಡ್ಜ್ ಆದಂತಹ ಅದಕ್ಕೆ ಸೈಡ್ ತಗೊಂಡು ನೋಡಿ ಆ ಕೈ ಇಷ್ಟಿದೆ ಅಷ್ಟೇ. ಇದು ಒಂದೇ. ಸ್ವಲ್ಪ ದಪ್ಪ ಇದೆ. ಇಷ್ಟೆಲ್ಲ ಅಬ್ದುಲ್ ಮಾಡ್ಸಿದ್ರೆ ಸ್ವಲ್ಪ ನೋಡಿ, ಕನ್ನಡ ಒರಿಜಿನಲ್ ಕಾಂಟೆಂಟ್ ಗೆ ಇನ್ನೊಂದು ಹೆಸರು ಕನ್ನಡ Zee5. ಹ್ಯಾಪಿ ಬರ್ತ್ಡೇ. ಸೆಂಚುರಿ ಹೊಡೆದ್ರ ಅಂಕಲ್. 2025 winning player ಹಾಗೂ ಕೊರಿಯೋಗ್ರಾಫರ್ಗೆ ನಿಂದು ಬರ್ತಡೆ ನಂದಲ್ಲ. ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಇದೀಗ ಏನೇ cut ಉತ್ತರ ಕರ್ನಾಟಕದಲ್ಲೂ ತಮ್ಮ ಹೆಜ್ಜೆಯನ್ನು ನಾವಲ್ಲೇ cut ಮಾಡಿದ್ದೆ ಅದು. ಹೊಸ 5 ಶಾಖೆಗಳನ್ನ ಏ, ತೆರೆದಿವೆ. ಮನೆಗೆ ಹೋಗಿ ವಿಜಯಪುರ, ಅಂತ. ಬೆಳಗಾವಿ, ನೀನು ಚಿತ್ರದುರ್ಗ ಬೇಡ. ಹಾಗೂ ಹೊಸಪೇಟೆ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ ಗೆ ಇದೆ. ತಿನ್ನೋದಲ್ವಾ? ತಿನ್ನೋದೇನೆ. ಮಾ ಶೋಗೆ ಮಾ ರಿಯಲ್ ರೋಸ್ ಅದು, ರಿಯಲ್ ಫ್ಲವರ್ ಅದು. ಮುಡ್ಕೋ. ಚೆನ್ನಾಗಿ ಮುಡಿಸ್ತಾರೆ ಆಂಟಿ. ಸಾಕು ಜಾಸ್ತಿ ತಿನ್ನಕ್ಕಾಗಲ್ಲ. ಅಯ್ಯೋ ಮಗ ತಿಂದ ಸುಮ್ಮನೆ ಕ್ಯಾಮ್ರಾನೆಲ್ಲ ಐತೆ, ಸುಮ್ಮನೆ ಇರೋ. ಕ್ಯಾಮ್ರಾ ಹಾಕೊಂಡ್ಮೇಲೆ ತಿಂತಾನೆ. ಹಂಗೇನಿಲ್ಲ ಆಂಟಿ. ಒಂದೇ ಒಂದು ಸೈಡ್ ತಗೊಂಡಿದ್ದೀನಿ ಅವಳೇ ಕೊಡ್ತೀನಿ. ಇವತ್ತು ಸೆಂಚುರಿಗಿದು. ಅದೇ ಅವಾಗ ಕೊಡ್ಸಿದ್ದು. ಕೊಡ್ಸಾಗ್ಲೇ ಎಷ್ಟು 1-2 ವರ್ಷ ಆಗಿತ್ತೇನೋ. ಕಣ್ಣಲ್ಲಿ ಕಾಣ್ತಾ ಇದೆ ನಂಗೆ ಫೀಲು. ಕಣ್ಣಲ್ಲಿ ಕಾಣಿಸ್ತೈತೆ, ಕಣ್ಣಲ್ಲಿ. ಕಣ್ಣಲ್ಲಿ ಕಾಣ್ತಾ ಇದೆ. ವೇಸ್ಟ್ ಮಾಡಬೇಡ್ರಿ. ಅಂದೇನು ಹಂಗೆ ತಿಂತಿದ್ಯಾ? ಕ್ಲೀನಾಗಿ ತಿಂದು. ನೀವು ನಾನು ತಿನ್ನೋದೇ ಮಾಡ್ತಿದ್ದೀರ. ದೃಷ್ಟಿ ಆಗುತ್ತೆ ನಂಗೆ. ಬಾರಕಂದಲೇ ಬಾರ ಬರೀ ಸ್ಮಾರ್ಟ್ ಆಗಿದೆಯೋ ಅವಳು ಆಂಟಿ ಬಾ, ಯಾವ್ದೋ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ಲಂತೆ ಹುಡುಗಿ, ಅದಕ್ಕೆ ಹಂಗ ಆಡ್ತವನೆ. ಹೇಳದ 10 ರೂಪಾಯಿ ಬಿದ್ದಿತ್ತು ಆಯ್ತಾ. ನಾನು ಯಾರ್ದೋ ಗೊತ್ತಿಲ್ಲ ಕೇಳಿದ್ರೆ ಸುಮ್ಮನೆ ಇದಾಗುತ್ತೆ. ನಂದು ಅಂತಾರೆ ಅನ್ಬಿಟ್ಟು ಎತ್ಕೊಂಡು ಜೋಗ ಹೊಡಕ್ ಅಲ್ಲಿ ಉಂಡಿಗೆ ಹಾಕೋಣ ಅಂತ ಇಟ್ಕೊಂಡಿದ್ದೆ. ಆ ಹುಡುಗಿ ಹುಡುಕ್ತಿತ್ತು. 10 ರೂಪಾಯಿ ಕಾಸು ಬಿದ್ದು 10 ರೂಪಾಯಿ ಹುಡುಕ್ತಿದ್ದೀರಾ ಅಂದೆ. ಹ್ಞೂ ಅಂದ್ರು. ಸರಿ ತಗೊಳ್ಳಿ, ನೀವು ಉಂಡಿಗೆ ಹಾಕ್ತೀರ, ನಾನು ಉಂಡಿಗೆ ಹಾಕ್ತೀನಿ ಅಂದೆ. ನಾನು ಉಂಡಿಗೆಲ್ಲ ಹೊರಗಡೆ ತಾಂಬೇಕು ಅಂತ ಹೇಳಿದ್ದು ಈ ಪಾಪಿಗಳು. ದೇವ್ರ ತಾಂತೀನಿ ಅನ್ಕೊಂಡು ಆಮೇಲೆ ಸರಿ ಅನ್ಬಿಟ್ಟು ಇರ್ತಾನೆ ನಾವು ಹೋಗತಕ್ಕ. ಹೊಟ್ಟೆ ಹಸಿತೈತೆ ಅಂತ ಅಂದೆ. ಅವ್ರು ಯಾವ್ದೋ ಪ್ರಸಾದ ತಂದಿದ್ರು. ಸರಿ ತಗೊಳ್ಳಿ ತಿನ್ನಿ ಅಂತ ಕೊಟ್ರು. ಅದು ತಿಂದೆ. ಆಮೇಲೆ ಮತ್ತೆ ಹೋಗ್ಬೇಕಾದ್ರೆ ಬಾಯ್ ಅನ್ಬಿಟ್ಟು ಅವು ಹುಡುಗಿರು ಹೋದ್ರು ಒಂದ್ಸರಿ ಆಯ್ತು. ನಾವ್ ನೋಡಿದ್ವಿ ಹುಡುಗಿರು ಹೋಗೋದನ್ನ. ನಾವೇನ್ ಮಾಡ ಯಾಕೆ ಬೇಕು ಸುಮ್ಮನೆ ಇದೆಯೋ ಹೋದ್ರೆ ಮತ್ತೆ ಬಂದು ಕೊರ್ದು ಆಮೇಲೆ ಹುಡುಗಿ ಇವಂಗೆ ಕಣ್ ಕಾಣಲ್ವಾ ನಿಮ್ಗೆ ಹೇಳ್ತಿರೋದು ಕಣ್ ಕಾಣಲ್ವಾ ಅಣ್ಣಂಗೆ. ಆಮೇಲೆ ಬಾಯ್ ಬಂದ್ಬಿಟ್ಟು ಹೋದ್ರಪ್ಪ. ಆಮೇಲೆ ಅಣ್ಣ ಫೀಲ್ ಆದ ನಂಬರ್ಸ್ಕೊಬೇಕಾಗಿತ್ತು ಅಂತ. ಆಗ್ತಾನ ಅದೆಲ್ಲ ಆಗ್ತಾನೆ. ಅಲ್ಲೇ ಬಸ್ ಸ್ಟಾಪ್ ಅಲ್ಲಿ ಬಂದ್ಬಿಟ್ಟು ಹುಡುಗಿ ಚೆನ್ನಾಗೊಳಾದ್ರೆ ಮದ್ವೆ ಆಗ್ಬಿಟ್ಟೈತೆ ಅಂತಿದ್ದ. ಏನ್ ಸುಳ್ಳು ಯಾವ್ದೋ ಒಂದು ಹುಡುಗಿ ಓದ್ಲು ಸೀರಿಯಸ್ ಆಗಿ. ಇಲ್ಲ ಬಸ್ ಸ್ಟಾಪ್ ಹತ್ರ ಕಣ್ಣಾಗ್ದ ಆಗ್ತಾನ, ಅದ್ರಲ್ಲೆಲ್ಲ ಚೆನ್ನಾಗಾಗ್ತಾನೆ. ಯಾರಾದ್ರೂ ಹುಡುಗಿರಿದ್ರೆ ಕಾಮೆಂಟ್ ಅಲ್ಲಿ ನಿಮ್ ನಂಬರ್ನ ಪಿನ್ ಮಾಡಿ ಮಾಡ್ತಾರೆ. ಸಾಕು ಮಾತಾಡು ಸಾಕು ಅಂತ ಆಡಕ್ಬೇಕಾಗುತ್ತೆ ಇವಾಗ. ಬರ್ತಡೆ ಇವತ್ತು ನಮ್ದು. ನಿನ್ ಬರ್ತಡೆ ಅಂತ ನನಗೆ ಗೊತ್ತು. ಕೇಕು ಎಲ್ಲ ತಗೊಬಂದಿದ್ಯಾ, ವಾಚ್ ಕೊಡ್ಸಿದ್ಯಾ, ಶರ್ಟ್ ಕೊಡ್ಸಿದ್ಯಾ. ಇನ್ನ ಈ ಶರ್ಟ್ ತೆಗಿಯಲ್ಲ ಇನ್ನ. ಇಲ್ಲ ಎಲ್ಲಾರು ಹೋಗಿ ಬರತ್ತೆ. ಏನ್ ಕಾಲರ್ ಗಿಲ್ಲರ್ ಎಲ್ಲ ಎತ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಎಲ್ಲಾರು ಹೋಗಿ ಬರತ್ತಕ್ ಮಾತ್ರ ಇಕ್ಕತ್ತೀನಿ.